21ನೆಯ ಕವನ. ಬಾಗಿಲಲ್ಲಿ ಕಟ್ಟಿಗೆಯ ಕೈಗಳ ಗುರು ಉದ್ಭವ ಕೃಪರು ನಿಂತರು. ಗುರಿಯ ಸುಳಿವಿನ ತರಂಗದ ಸಾಲ ಸುತ್ತಿಗೆಯ ಸಾಗರದ ಗಳ ಗರ್ಜನೆ ಉದ್ಬಟೆ ಹುಗಳಿದ ಅಕದು ಪಾಡೆಯನೆ ಚಾಪಗ ಮಾಚಾರ್ಯನ ಗಡಾವಣಿ ಫಲ್ಲಿಸಿತು ಜಗವ. ಅಂದರೆ ಪ್ರದರ್ಶನ ಕಣದ ದ್ವಾರದಲ್ಲಿ ಅಶ್ವತ್ಥಾಮ ಕೃಪರು ಕೈಯಲ್ಲಿ ಕೋಲುಗಳನ್ನು ಹಿಡಿದು ಕಾವಲಾಗಿ ನಿಂತರು. ದ್ರೋಣನ ಸುತ್ತಲೂ ಚಾಮರಗಳು ಅಲೆಯಾಗಿ ಬೀಸುತ್ತಿದ್ದವು. ಸಾಲಾಗಿ ಛತ್ರಿಗಳು ಎದ್ದು ನಿಂತಿರಲು ಉಂಟಾದ ಶಬ್ದಕ್ಕೆ ಸಾಗರದ ಮೊರೆತವು ಸರಿಯಾಗಬಹುದೇ ಎನ್ನುವಂತಿತ್ತು. ಸುತ್ತಲಿದ್ದವರು ಈ ಅಬ್ಬರದಿಂದ ನಡುಗಿದರು. 21ನೆಯ ಕವನ. ಆ ಮಹಾಕಳ ನೆಂಟು ದಿಕ್ಕಿನ ಓಮ ತೀರಲು ಗಳಿಗೆ ಒಟ್ಟಲು ಮುಹೂರ್ತಕ್ಕೆ ಅತಿಧ್ವನಿ ಸಾರ ಸಮಯದಲ್ಲಿ ಸೋಮವಂಶೋದ್ಭವ ನೃಪಾಲ ಲಲಮಾನ ನಗ್ಗದ ಧರ್ಮಸುತನು ಅದ್ದಮ ಗುರು ವಿಂಗೆರಗಿ ನಿಂದನು ನುಡಿಸಿದನು ಧನುವ. ಅಂದರೆ ಆ ದೊಡ್ಡ ಕಣದ 8 ದಿಕ್ಕಿನಲ್ಲಿಯೂ ಹೋಮಗಳು ಮುಗಿದವು. ಗಳಿಗೆ ಬಟ್ಟಲನ್ನು ನೋಡುತ್ತಿದ್ದ ಮುಹೂರ್ತಕರು ಸರಿಯಾದ ಸಮಯಕ್ಕೆ ಧ್ವನಿ ಮಾಡಿದರು. ಚಂದ್ರವಂಶೋದ್ಭವ ರಾಜಶ್ರೇಷ್ಠನಾದ ಧರ್ಮಜನು ಗುರುವಿಗೆ ನಮಸ್ಕರಿಸಿ ನಿಂತು ಧನುಸ್ಸಿನ ಎದೆಯನ್ನು ಮಿಡಿದು ಧ್ವನಿ ಮಾಡಿದನು. ಧನ್ಯವಾದಗಳು.